ನಮಸ್ಕಾರ ಆತ್ಮೀಯರೇ, ಹೇಗಿದ್ದೀರಾ? ಶನಿದೇವನ ಕೋಪವನ್ನು ಎದುರಿಸಲು ಅಥವಾ ಶನಿ ದೋಷಕ್ಕೆ ಒಳಗಾಗಲು ಯಾರೂ ಕೂಡ ಇಷ್ಟಪಡೋದಿಲ್ಲ. ಆದರೆ ನಾವು ತಿಳಿದೋ ಅಥವಾ ತಿಳಿಯದೆಯೋ ಮಾಡಿದ ಕೆಲವೊಂದು ಕೆಲಸಗಳಿಂದ ನಾವು ಶನಿಯ ಕೋಪಕ್ಕೆ ಗುರಿಯಾಗ್ತೇವೆ. ಅದರಲ್ಲೂ ನಾವು ಶನಿವಾರದಂದು ಕೆಲವು ವಸ್ತುಗಳನ್ನು ಖರೀದಿಸುವುದರಿಂದ ಬಹುಬೇಗನೆ ಶನಿದೇವನ ಕೋಪಕ್ಕೆ ಗುರಿಯಾಗ್ತೇವೆ. ಶನಿವಾರ ನಾವು ಯಾವ ಕೆಲಸ ಮಾಡಿದರೆ ಶನಿದೇವರು ನಮ್ಮ ಮೇಲೆ ಕೋಪಿಸಿಕೊಳ್ತಾನೆ ಅಂತ ಈಗ ತಿಳಿದುಕೊಳ್ಳೋಣ. ಶನಿದೇವನ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕಾಗಿ ಪ್ರತಿ ಶನಿವಾರ ಶನಿದೇವನನ್ನು ಪೂಜಿಸಬೇಕೆನ್ನುವ ನಂಬಿಕೆ ಇದೆ. ಶನಿದೇವನು ನ್ಯಾಯವನ್ನು ಪ್ರೀತಿಸುವ ದೇವರು. ಶನಿದೇವನು ಜನರಿಗೆ ಅವರ ಕಾರ್ಯಗಳಿಗೆ ಅನುಗುಣವಾಗಿ ಫಲವನ್ನು ನೀಡ್ತಾನೆ. ಶನಿದೇವನು ಯಾರಿಗಾದರೂ ದಯೆ ತೋರಿದರೆ ಅವನು ತನ್ನ ಜೀವನವನ್ನು ಸಂತೋಷದಿಂದ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದೆ ಕಳೀತಾನೆ. ಆದರೆ ಶನಿದೇವನ ಕೆಟ್ಟ ಕಣ್ಣು ಯಾರ ಮೇಲಾದರೂ ಬಿದ್ದರೆ ಅವನ ಜೀವನವು ತೊಂದರೆಗಳಿಂದ ತುಂಬಿರುತ್ತೆ. ಅದರಿಂದ ಹೊರಬರಲು ಅವನೆಷ್ಟೇ ಪ್ರಯತ್ನಿಸಿದರೂ ಆತನ ಬಳಿ ಅದು ಸಾಧ್ಯವಾಗುವುದಿಲ್ಲ. ಶನಿದೇವನು ಮನುಷ್ಯನು ಮಾಡುವ ಕೆಲವೊಂದು ಕೆಲಸಗಳಿಂದ ಬೇಗನೆ ಕೋಪಗೊಳ್ತಾನೆ. ಇದರಿಂದಾಗಿ ಓರ್ವ ವ್ಯಕ್ತಿ ಯಾವುದೇ ಕೆಲಸವನ್ನು ಮಾಡಲು ಹೊರಟರೂ ಅದರಲ್ಲಿ ನಷ್ಟವನ್ನು ಅಥವಾ ತೊಂದರೆಯನ್ನು ಅನುಭವಿಸ್ತಾನೆ. ಶನಿದೇವನ ಕೆಲವು ನಿಯಮಗಳಿವೆ. ಅದನ್ನು ನೀವು ಶನಿವಾರದಂದು ಪಾಲಿಸಲೇಬೇಕು ಅಥವಾ ನಿಮ್ಮ ಮನಸ್ಸಿನಲ್ಲಿಟ್ಕೋಬೇಕು ಮತ್ತು ಅಂತಹ ತಪ್ಪುಗಳನ್ನು ಮಾಡಲು ಹೋಗಬಾರ್ದು. ಹಾಗಾದರೆ ಶನಿದೇವನಿಗೆ ಯಾಕೆ ಕೋಪ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇದನ್ನು ಖರೀದಿಸಬೇಡಿ. ಶನಿವಾರದಂದು ಕಬ್ಬಿಣದಿಂದ ಮಾಡಿದ ವಸ್ತುಗಳನ್ನು ಕೊಂಡುಕೋಬಾರ್ದು ಅಥವಾ ಅಂತಹ ವಸ್ತುಗಳನ್ನು ನೀವು ಮನೆಗೆ ತರಬಾರ್ದು. ಹೀಗೆ ಮಾಡುವುದರಿಂದ ಶನಿದೇವನು ನಿಮ್ಮ ಮೇಲೆ ಕೋಪಿಸಿಕೊಳ್ತಾನೆ. ಎರಡನೆಯದಾಗಿ ಉಪ್ಪನ್ನು ಖರೀದಿಸಬೇಡಿ. ಜನರು ಶನಿವಾರ ಉಪ್ಪು ಖರೀದಿಸುವುದನ್ನು ತಪ್ಪಿಸಬೇಕು. ಉಪ್ಪನ್ನು ಖರೀದಿಸುವುದು ವ್ಯಕ್ತಿಯ ಮೇಲಿನ ಸಾಲವನ್ನು ಹೆಚ್ಚಿಸುತ್ತದೆ ಮತ್ತು ಅದೇ ಸಮಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯು ದುರ್ಬಲಗೊಳ್ಳುತ್ತದೆ ಎಂದು ನಂಬಲಾಗುತ್ತೆ. ಮೂರನೇದಾಗಿ ಕತ್ತರಿಯನ್ನು ಖರೀದಿಸಬೇಡಿ. ಶನಿವಾರ ಒಬ್ಬ ವ್ಯಕ್ತಿಯು ಕತ್ತರಿಯನ್ನು ಖರೀದಿಸಬಾರದು ಅಥವಾ ಕತ್ತರಿಯನ್ನು ಈ ದಿನ ಯಾರಿಗೂ ಉಡುಗೊರೆಯಾಗಿ ನೀಡಬಾರದು. ಶನಿವಾರದಂದು ಕತ್ತರಿ ವಹಿವಾಟು ಮಾಡುವುದರಿಂದ ಕುಟುಂಬದಲ್ಲಿ ಜಗಳ ಹೆಚ್ಚಾಗುತ್ತದೆ ಎಂದು ನಂಬಲಾಗುತ್ತೆ. ನಾಲ್ಕನೇದಾಗಿ ಹಿರಿಯರನ್ನು ಗೌರವಿಸಿ. ಆದಷ್ಟು ಹಿರಿಯರನ್ನು ಗೌರವಿಸಿ. ಹಿರಿಯರನ್ನು ಗೌರವಿಸದಿದ್ದರೆ ಶನಿದೇವನಿಗೆ ಕೋಪ ಬರುತ್ತೆ. ಹಿರಿಯರನ್ನು ಅವಮಾನಿಸುವುದರಿಂದ ಶನಿಯ ಕ್ರೂರ ದೃಷ್ಟಿಯನ್ನು ಎದುರಿಸಬೇಕಾಗುತ್ತೆ. ಐದನೇದಾಗಿ ಕಾಲು ಎಳೆದುಕೊಂಡು ಓಡಾಡೋದು. ಕಾಲು ನೆಲಕ್ಕೆ ಎಳೆದುಕೊಂಡು ಓಡಾಡುವವರನ್ನು ನಾವು ಗಮನಿಸಿರ್ತೇವೆ. ಕಾಲು ಎಳೆದುಕೊಂಡು ನಡೆಯುವವರ ಮೇಲೆ ಶನಿದೇವನು ಯಾವಾಗಲೂ ಕೋಪಗೊಳ್ತಾನೆ. ಇಂಥವರು ಯಾವುದೇ ಕೆಲಸವನ್ನು ಮಾಡಲು ಹೊರಟರೂ ಆ ಕೆಲಸದಲ್ಲಿ ಅಡೆತಡೆಗಳು ಎದುರಾಗುತ್ತೆ ಮತ್ತು ಅವರು ಮಾಡುವ ಕೆಲಸವು ಅರ್ಧಕ್ಕೆ ನಿಂತು ಹೋಗುತ್ತೆ. ಆರನೇದಾಗಿ ಪಾತ್ರೆಗಳನ್ನು ತೊಳೆಯದೆ ಹಾಗೆ ಇಡುವುದು. ಅಡುಗೆ ಮನೆಯಲ್ಲಿ ಊಟ ಮಾಡಿದ ತಕ್ಷಣ ಪಾತ್ರೆಗಳನ್ನು ಹಾಗೆ ಇಟ್ಟುಕೊಳ್ಳುವುದರಿಂದ ಕೂಡ ಶನಿದೇವನು ಕೋಪಿಸಿಕೊಳ್ತಾನೆ. ಶನಿದೇವನು ಹೀಗೆ ಮಾಡುವವರಿಗೆ ಕಷ್ಟಗಳು ಹೆಚ್ಚಾಗುವಂತೆ ಮಾಡುತ್ತಾನೆ. ಶನಿಯ ಕೋಪವನ್ನು ಎದುರಿಸಿ ನಿಲ್ಲುವ ಶಕ್ತಿ ಯಾರಿಗೂ ಇಲ್ಲ. ಈ ಕಾರಣಕ್ಕಾಗಿ ಹೆಚ್ಚಿನವರು ಶನಿ ಅಂದರೆ ಹೆದರುತ್ತಾರೆ. ಶನಿವಾರದ ದಿನದಂದು ನಾವು ಈ ಮೇಲಿನ ವಸ್ತುಗಳನ್ನು ಖರೀದಿಸುವುದರಿಂದ ಕೂಡ ಶನಿದೇವನ ಕೋಪಕ್ಕೆ ಗುರಿಯಾಗ್ತೇವೆ. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಈ ಚಾನೆಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ.